ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ಅಂಬಿ KSP ಕಾಂಪಿಟೇಟಿವ್ ಅಡ್ಡಾ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇಂದಿನ ಈ ಸಂಚಿಕೆಯಲ್ಲಿ 22/11/2020ರಲ್ಲಿ ನಡೆದಂತಹ KSRP IRB ಪ್ರಶ್ನೆ ಪತ್ರಿಕೆಯನ್ನು ಇಲಾಖೆ ಪ್ರಕಟಿಸಿದ ಫೈನಲ್ ಕೀ ಆನ್ಸರನ್ನು ಮುಂದಿಟ್ಟುಕೊಂಡು ಈ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ. ಈ ಪ್ರಶ್ನೆ ಪತ್ರಿಕೆಯು ಮುಂಬರುವ KSRP, DR, ಸಿವಿಲ್, KSISF ಮುಂತಾದ ಪೊಲೀಸ್ ಇಲಾಖೆ ನಡೆಸುವ ಪ್ರಶ್ನೆ ಪತ್ರಿಕೆಯಲ್ಲಿ ತುಂಬ ಉಪಯುಕ್ತವಾಗಲಿದೆ. ಬನ್ನಿ ಸ್ನೇಹಿತರೆ, ಇದು 125 ಪ್ರಶ್ನೆ ಪತ್ರಿಕೆಗಳ ಸರಣಿಯಲ್ಲಿ ಮೊದಲ ಪ್ರಶ್ನೆ ಪತ್ರಿಕೆ. ಮುಂದಿನ ದಿನಗಳಲ್ಲಿ ಒಂದೊಂದೇ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸುತ್ತಾ 125 ಪ್ರಶ್ನೆ ಪತ್ರಿಕೆಯನ್ನು KSP ನಡೆಸಿದಂತಹ ಪ್ರಶ್ನೆ ಪತ್ರಿಕೆಗಳನ್ನು ಇಲಾಖೆ ಪ್ರಕಟಿಸಿದ ಉತ್ತರಗಳನ್ನು ಮುಂದಿಟ್ಟುಕೊಂಡು ಬಿಡಿಸೋಣ. ಬನ್ನಿ ಸ್ನೇಹಿತರೆ, ಇಂದಿನ ಈ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಮೊದಲನೇ ಪ್ರಶ್ನೆ, ಯಾವ ಭಾರತೀಯ ಬಂದರು ಟ್ರಸ್ಟನ್ನು ಶ್ಯಾಮಪ್ರಸಾದ ಮುಖರ್ಜಿ ಪೋರ್ಟ್ ಟ್ರಸ್ಟ್ ಎಂದು ಮರುನಾಮಕರಣ ಮಾಡಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಯ್ಕೆಯೇ ಕೋಲ್ಕತ್ತಾ ಪೋರ್ಟ್ ಟ್ರಸ್ಟ್. ಕೋಲ್ಕತ್ತಾ ಪೋರ್ಟ್ ಟ್ರಸ್ಟ್. ಮುಂದಿನ ಪ್ರಶ್ನೆ, ನವಿಲು ತೀರ್ಥ ಬಳಿ ಯಾವ ನದಿಗೆ ಅಣೆಕಟ್ಟೆಯನ್ನು ಕಟ್ಟಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಆಯ್ಕೆಯೇ ಮಲಪ್ರಭಾ. ಮುಂದಿನ ಪ್ರಶ್ನೆ, ಮಾದಕ ದ್ರವ್ಯ ಮತ್ತು ಅಕ್ರಮ ಕಳ್ಳ ಸಾಗಾಣಿಕೆ ವಿರುದ್ಧ ಅಂತಾರಾಷ್ಟ್ರೀಯ ದಿನವನ್ನು ಯಾವಾಗ ಆಚರಿಸುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಬಿ, ಜೂನ್ 26. ಮುಂದಿನ ಪ್ರಶ್ನೆ, ಕರ್ನಾಟಕದ ಮೊದಲ ಉಪಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ SM ಕೃಷ್ಣ. ಉಪಮುಖ್ಯಮಂತ್ರಿ ಮತ್ತು ಉಪ ಪ್ರಧಾನಮಂತ್ರಿ ಹುದ್ದೆಗಳು ಸಾಂವಿಧಾನಿಕ ಹುದ್ದೆಗಳಾಗಿರುವುದಿಲ್ಲ. ಮುಂದಿನ ಪ್ರಶ್ನೆ, ಮಂಡಗದ್ದೆ ಪಕ್ಷಿಧಾಮ ಯಾವ ಜಿಲ್ಲೆಯಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಸಿ, ಶಿವಮೊಗ್ಗ. ಹಾಗೆ ಗುಡವಿ ಪಕ್ಷಿಧಾಮ ಕೂಡ ಶಿವಮೊಗ್ಗದಲ್ಲಿ ಕಂಡುಬರುತ್ತದೆ. ಮುಂದಿನ ಪ್ರಶ್ನೆ, ಇಂಗದಾಳು ತಾಮ್ರದ ಗಣಿ ಯಾವ ಜಿಲ್ಲೆಯಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಚಿತ್ರದುರ್ಗ. ಮುಂದಿನ ಪ್ರಶ್ನೆ, ಕರ್ನಾಟಕದ ಪಂಜಾಬ್ ಎಂದು ಕರೆಸಿಕೊಳ್ಳುವ ಜಿಲ್ಲೆ ಯಾವುದು? ಸರಿಯಾದ ಉತ್ತರ ಬಿಜಾಪುರ, ವಿಜಯಪುರ. ಮುಂದಿನ ಪ್ರಶ್ನೆ, ಒಂದು ಹಾರ್ಸ್ ಪವರ್ ಎಷ್ಟು ವ್ಯಾಟ್ಗಳಿಗೆ ಸಮ? ಇದಕ್ಕೆ ಸರಿಯಾದ ಉತ್ತರ 746 ವ್ಯಾಟ್ಗಳು. ಮುಂದಿನ ಪ್ರಶ್ನೆ, 9ನೇ ಪ್ರಶ್ನೆ, ಕರ್ನಾಟಕ ಕೇಸರಿ ಎಂದು ಹೆಸರಾದ ಸ್ವಾತಂತ್ರ್ಯ ಹೋರಾಟಗಾರ ಯಾರು? ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಬಿ, ಗಂಗಾಧರ್ ರಾವ್ ದೇಶಪಾಂಡೆ. ಮುಂದಿನ ಪ್ರಶ್ನೆ, 10ನೇ ಪ್ರಶ್ನೆ, ತಲೆದಂಡ ಈ ನಾಟಕದ ಕರ್ತೃ ಯಾರು? ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಬಿ, ಗಿರೀಶ್ ಕಾರ್ನಾಡ್. ಆಯ್ಕೆ ಬಿ, ಗಿರೀಶ್ ಕಾರ್ನಾಡ್. ಮುಂದಿನ ಪ್ರಶ್ನೆ, 11ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಅತಿ ಹಗುರವಾದ ಅನಿಲ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಯ್ಕೆಯೇ ಜಲಜನಕ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಲ್ಲ? ಡಿ, XL ಇದು ಸರಿಯಾಗಿರುವುದಿಲ್ಲ. ಇದಕ್ಕೆ EXL ಎಂಬುದು ಫೈಲ್ ಫಾರ್ಮ್ಯಾಟ್ ಆಗಿರುತ್ತದೆ. ಶುಷ್ಕ ಮಂಜುಗಡ್ಡೆ ಎಂದರೆ ಘನ ಇಂಗಾಲದ ಡೈಆಕ್ಸೈಡ್. ಡ್ರೈ ಐಸ್ ಮೀನ್ಸ್ ಘನ ಇಂಗಾಲದ ಡೈಆಕ್ಸೈಡ್. 14ನೇ ಪ್ರಶ್ನೆ, ಸಂವಿಧಾನದ 9ನೇ ಅನುಸೂಚಿಯು ಯಾವುದಕ್ಕೆ ಸಂಬಂಧಿಸಿದೆ? ಆಯ್ಕೆ ಬಿ, ಭೂ ಸುಧಾರಣೆಗೆ ಸಂಬಂಧಿಸಿದೆ. 15ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಲ್ಲ? ಸರಿ, ಆಯ್ಕೆ ಸಿ, ಇದು ಸರಿಯಲ್ಲ. ಏಕೆಂದರೆ ಹಳದಿ ಕ್ರಾಂತಿಯು ಖಾದ್ಯ ತೈಲಕ್ಕೆ ಸಂಬಂಧಿಸಿದ ಕ್ಷೇತ್ರವಾಗಿದೆ. ಮೊಟ್ಟೆ ಯಾವ ಕ್ಷೇತ್ರ? ರಜತ ಕ್ರಾಂತಿ. ಮುಂದಿನ ಪ್ರಶ್ನೆ, 16ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಸಂವಿಧಾನದ ಪ್ರಸ್ತಾವನೆಯಲ್ಲಿಲ್ಲ? ಸರಿಯಾದ ಉತ್ತರ ಭ್ರಷ್ಟಾಚಾರ ರಹಿತ. ಇದು ಸಂವಿಧಾನದ ಪ್ರಿಯಾಂಬಲಲ್ಲಿ ಕಂಡುಬರುವುದಿಲ್ಲ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಸರಿ? ಇದಕ್ಕೆ ಸರಿಯಾದ ಉತ್ತರ ರಷ್ಯಾ. ಇದು ಸರಿಯಾಗಿದೆ. ಮುಂದಿನ ಪ್ರಶ್ನೆ, 18ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ದ್ರಾವಿಡ ಭಾಷೆ ಅಲ್ಲ? ಮರಾಠಿ ಇದು ದ್ರಾವಿಡ ಭಾಷೆಯಾಗಿರುವುದಿಲ್ಲ. ಮುಂದಿನ ಪ್ರಶ್ನೆ,
ತಾರಾಪುರ ಅಣುಶಕ್ತಿ ಸ್ಥಾವರ ಯಾವ ರಾಜ್ಯದಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಮಹಾರಾಷ್ಟ್ರ. ಇದು 1969ರಲ್ಲಿ ಮಹಾರಾಷ್ಟ್ರದಲ್ಲಿ ಸ್ಥಾಪನೆ ಆಗುತ್ತೆ. ಇದು ಭಾರತದ ಅತ್ಯಂತ ದೊಡ್ಡ ಹಾಗೂ ಮೊದಲ ಮತ್ತು ಹಳೆಯ ಅಣುಶಕ್ತಿ ಸ್ಥಾವರವಾಗಿದೆ. ನೋಡು, ಈ ಸ್ಪೆಷಲ್ ಇದೆ ಇದು. ಮುಂದಿನ ಪ್ರಶ್ನೆ, 20ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ರಾಜ್ಯ ನಿರ್ದೇಶಕ ತತ್ವಗಳಿಗೆ ಸಂಬಂಧಿಸಿದ್ದು ಅಲ್ಲ? ಸರಿಯಾದ ಉತ್ತರ ಆಯ್ಕೆ ಡಿ. ಇದು ರಾಜ್ಯ ನಿರ್ದೇಶಕ ತತ್ವಗಳಿಗೆ ಸಂಬಂಧಿಸಿಲ್ಲ. ಇದು ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಿಸಿದೆ. ಮೂಲಭೂತ ಕರ್ತವ್ಯಗಳು. ಮುಂದಿನ ಪ್ರಶ್ನೆ, 21ನೇ ಪ್ರಶ್ನೆ. ರಾಜ್ಯ ತುರ್ತು ಪರಿಸ್ಥಿತಿ ಯಾವುದಕ್ಕೆ ಸಂಬಂಧಿಸಿದ್ದು? ರಾಜ್ಯ ತುರ್ತು ಪರಿಸ್ಥಿತಿ ಹೇರುವುದಕ್ಕೆ ಯಾವ ವಿಧಿ ಅನ್ವಯವಾಗುತ್ತೆ ಎಂಬುದು ಈ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಆಯ್ಕೆ ಬಿ 356. ಹಾಗಾದರೆ 352 ರಾಷ್ಟ್ರೀಯ ತುರ್ತು ಪರಿಸ್ಥಿತಿ. 360 ಹಣಕಾಸು ತುರ್ತು ಪರಿಸ್ಥಿತಿ. ನೆನಪಿರಲಿ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಸರಿ? ಇದಕ್ಕೆ ಸರಿಯಾದ ಉತ್ತರ ಇವುಗಳಲ್ಲಿ ಎಲ್ಲವೂ ಸರಿ ಇದೆ. 14ನೇ ವಿಧಿ, 15ನೇ ವಿಧಿ, 16ನೇ ವಿಧಿ ಇವೆಲ್ಲ ಸರಿ ಇದೆ. ಇವು ಮೂಲಭೂತ ಹಕ್ಕುಗಳಲ್ಲಿ ಕಂಡುಬರುತ್ತದೆ. ಮುಂದಿನ ಪ್ರಶ್ನೆ, 23ನೇ ಪ್ರಶ್ನೆ. ಇದು ರಾಜಧಾನಿಗಳ ಬಗ್ಗೆ ಕೇಳಿದರೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಲ್ಲ? ಯಾವುದು ಸರಿಯಿಲ್ಲ ಅಂತ ಈ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಆಯ್ಕೆ ಡಿ ಮಲೇಷಿಯಾ. ಹಾಗಾದರೆ ಮಲೇಷಿಯಾದ ರಾಜಧಾನಿ ಯಾವುದು? ಕೌಲಾಲಂಪುರ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಕೇಂದ್ರ ಪಟ್ಟಿಯಲ್ಲಿಲ್ಲ? ಸರಿಯಾದ ಉತ್ತರ ನೀರಾವರಿ. ಇದು ರಾಜ್ಯ ಪಟ್ಟಿಯಲ್ಲಿ ಕಂಡುಬರುತ್ತದೆ. ಮುಂದಿನ ಪ್ರಶ್ನೆ, 25ನೇ ಪ್ರಶ್ನೆ. ಭಾರತ ಸಂವಿಧಾನದ 371 ವಿಧಿಯು ಯಾವುದಕ್ಕೆ ಸಂಬಂಧಿಸಿದ್ದು? ಇದು ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಿಸಿದೆ. ಕಲ್ಯಾಣ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳು ಕಂಡುಬರುತ್ತವೆ? 7 ಜಿಲ್ಲೆಗಳು. ನೆನಪಿರಲಿ ಸ್ನೇಹಿತರೆ, 7 ಜಿಲ್ಲೆಗಳು. ಮುಂದಿನ ಪ್ರಶ್ನೆ, 26ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ಸಂವಿಧಾನಾತ್ಮಕ ಸಂಸ್ಥೆ ಅಲ್ಲ ಅಂತ ಕೇಳಿದರೆ ಆಯ್ಕೆ ಎ ಕೇಂದ್ರ ಲೋಕಸೇವಾ ಆಯೋಗ. ಇದು ಸಂವಿಧಾನಾತ್ಮಕ ಸಂಸ್ಥೆ ಹೌದು. ಆಯ್ಕೆ ಬಿ ಭಾರತ ಚುನಾವಣಾ ಆಯೋಗ. ಇದು ಸಂವಿಧಾನಾತ್ಮಕ ಸಂಸ್ಥೆ ಹೌದು. ಆಯ್ಕೆ ಸಿ ಲೆಕ್ಕ ನಿಯಂತ್ರಕ ಮತ್ತು ಮಹಾಲೆಕ್ಕ ಪರಿಶೋಧಕ. ಇದು ಕೂಡ ಸಂವಿಧಾನಾತ್ಮಕ ಸಂಸ್ಥೆ ಹೌದು. ಸರಿಯಾದ ಉತ್ತರ ಇವುಗಳಲ್ಲಿ ಯಾವುದಲ್ಲ. ಇವು 3 ಕೂಡ ಸಂವಿಧಾನಾತ್ಮಕ ಸಂಸ್ಥೆ ಆಗಿವೆ. ಮುಂದಿನ ಪ್ರಶ್ನೆ, ಕೆಳಗಿನ ಹೊಂದಾಣಿಕೆಯಲ್ಲಿ ಯಾವುದು ಸರಿ ಇಲ್ಲ? ಸರಿಯಾದ ಉತ್ತರ ಇಲ್ಲೇ ಗೊತ್ತಾಗುತ್ತೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಕ್ರೀಡಾಂಗಣ ಇದು ಬೆಂಗಳೂರಿನಲ್ಲಿಲ್ಲ. ಬೆಂಗಳೂರಿನಲ್ಲಿ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣ ಕಂಡುಬರುತ್ತದೆ. ಎಂ ಚಿನ್ನಸ್ವಾಮಿ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಸರ್ಚ್ ಇಂಜಿನ್? ಸರಿಯಾದ ಉತ್ತರ ಇವುಗಳಲ್ಲಿ ಎಲ್ಲವೂ. ಗೂಗಲ್, ಯಾಹೂ, ಬಿಂಗ್ ಇವು 3 ಕೂಡ ಸರ್ಚ್ ಇಂಜಿನ್ಗಳಾಗಿವೆ. ಮುಂದಿನ ಪ್ರಶ್ನೆ, LCD ಅನ್ನು ವಿಸ್ತರಿಸಿ. ಸರಿಯಾದ ಉತ್ತರ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ, LCD. ಮುಂದಿನ ಪ್ರಶ್ನೆ, ಕರ್ನಾಟಕ ಪೊಲೀಸ್ ಅಕಾಡೆಮಿ ಎಲ್ಲಿದೆ? ಮೈಸೂರಿನಲ್ಲಿ ಕಂಡುಬರುತ್ತದೆ ಕರ್ನಾಟಕ ಪೊಲೀಸ್ ಅಕಾಡೆಮಿ. ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂದು ಯಾರನ್ನು ಕರೆಯುತ್ತಾರೆ? ಬಸವಣ್ಣರವರನ್ನು ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂದು ಕರೆಯುತ್ತಾರೆ. ಇವರು ಕಳಚೂರಿನ ಬಿಜ್ಜಳನ ಆಸ್ಥಾನದಲ್ಲಿ ಲೆಕ್ಕಾಧಿಕಾರಿಯಾಗಿ ಕೆಲಸ ಮಾಡುತ್ತಿದ್ದರು. ಮುಂದಿನ ಪ್ರಶ್ನೆ, ಪ್ರಸ್ತುತ ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಯಾರು? ಇದು 2020ರಲ್ಲಿ ನಡೆದಂಥ ಪ್ರಶ್ನೆ ಪತ್ರಿಕೆ ಆಗಿರೋದ್ರಿಂದ ನಾವು ಈ ಪ್ರಚಲಿತವಾಗಿ ಈ
ಈ ತಿಂಗಳು ಅಂದರೆ 2024 ಆಗಸ್ಟ್ ತಿಂಗಳಲ್ಲಿ ಯಾರು ಇದ್ದಾರೆ ಅಂತ ನೋಡೋದಾದರೆ, ಈಗ ಪ್ರಸ್ತುತವಾಗಿ ನೀಲೈ ವಿಪಿನಚಂದ್ರ ಹಂಜಾರಿಯಾ ಇವರು ಪ್ರಸ್ತುತ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಮುಂದಿನ ಪ್ರಶ್ನೆ 33ನೇ ಪ್ರಶ್ನೆ. ಮೈ ಕಂಟ್ರಿ ಮೈ ಲೈಫ್ ಈ ಪುಸ್ತಕದ ಲೇಖಕರು ಯಾರು? ಸರಿಯಾದ ಉತ್ತರ LK ಅಡ್ವಾಣಿ. ಮುಂದಿನ ಪ್ರಶ್ನೆ. ಗದುಗಿನ ಭಾರತವನ್ನು ರಚಿಸಿದವರು ಯಾರು? ಸರಿಯಾದ ಉತ್ತರ ಕುಮಾರವ್ಯಾಸ. ಇವರನ್ನು ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಎಂದು ಕರೆಯುತ್ತಾರೆ. ಮುಂದಿನ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ಸರಿ? ಗೀತಾ ಗೋಪಿನಾಥನ್ ಅರ್ಥಶಾಸ್ತ್ರಜ್ಞೆ, ಇದು ಸರಿ ಇದೆ. ಗ್ರೇಟಾ ಥನ್ಬರ್ಗ್ ಪರಿಸರವಾದಿ, ಇದು ಸರಿ ಇದೆ. PV ಸಿಂಧು ಬ್ಯಾಡ್ಮಿಂಟನ್ ಪಟು, ಇದು ಸರಿ ಇದೆ. ಇವುಗಳಲ್ಲಿ ಎಲ್ಲವೂ ಸರಿ ಇದೆ. ಸರಿಯಾದ ಉತ್ತರ ಇವುಗಳಲ್ಲಿ ಎಲ್ಲವೂ. ಮುಂದಿನ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಲ್ಲ ಅಂತ ಕೇಳಿದರೆ 36ನೇ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಸ್ಪೇನ್, ಇದು ಸರಿಯಾಗಿರುವುದಿಲ್ಲ. ಹಾಗಾದರೆ ಸ್ಪೇನ್ ದೇಶದ ಶೇರ್ ಮಾರ್ಕೆಟ್ ಯಾವುದು ಅಂತಂದರೆ IBEX, ಇದು ಸ್ಪೇನ್ ದೇಶದ ಶೇರ್ ಮಾರ್ಕೆಟ್. ಮುಂದಿನ ಪ್ರಶ್ನೆ. ಕರ್ನಾಟಕದಲ್ಲಿ ಪ್ರಥಮ ಬ್ಯಾಂಕ್ ಆರಂಭವಾದ ಸ್ಥಳ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಚಿತ್ರದುರ್ಗ. 1870ರಲ್ಲಿ ಪ್ರಥಮ ಬ್ಯಾಂಕ್ ಚಿತ್ರದುರ್ಗದಲ್ಲಿ ಪ್ರಾರಂಭವಾಗುತ್ತದೆ. ಹಾಗಾದರೆ ಬ್ಯಾಂಕಿಂಗ್ ಚಳುವಳಿ ತೊಟ್ಟಿಲು ಎಂಬುದು ಮಂಗಳೂರನ್ನು ಕರೆಯುತ್ತಾರೆ. ಮುಂದೆ ಪ್ರಶ್ನೆ ಬರಬಹುದು, ಬ್ಯಾಂಕಿಂಗ್ ಚಳುವಳಿಯ ತೊಟ್ಟಿಲು ಅಂತ ಮಂಗಳೂರು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ. ಇದು ಮೆಂಟಲಿಬಿಟಿ ಪ್ರಶ್ನೆಯಾಗಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ 25,000 ರು ಅಸಲಿಗೆ 4% ಬಡ್ಡಿ, ವಾರ್ಷಿಕ ಬಡ್ಡಿ ದರದಂತೆ 2 ವರ್ಷಗಳಿಗೆ ಆಗುವ ಸರಳ ಬಡ್ಡಿ ಎಷ್ಟು ಎಂಬುದು ಈ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ 2,000. ಮುಂದಿನ ಪ್ರಶ್ನೆ 39ನೇ ಪ್ರಶ್ನೆಗೆ ಸರಿಯಾದ ಉತ್ತರ 324. ಮುಂದಿನ ಪ್ರಶ್ನೆ 40ನೇ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ B 1. ಮುಂದಿನ ಪ್ರಶ್ನೆ 41ನೇ ಪ್ರಶ್ನೆ. ತೇಜಸ್ಸು ಎಂಬುದು ಒಂದು. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ C ಯುದ್ಧ ವಿಮಾನ. 41ನೇ ಪ್ರಶ್ನೆಗೆ ಯುದ್ಧ ವಿಮಾನ. ಮುಂದಿನ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ಸರಿ ಇಲ್ಲ ಎಂಬುದಾಗಿದೆ. ಆಯ್ಕೆ D ಇದು ಸರಿ ಇಲ್ಲ. ಹುಲಿಕಲ್ ಘಾಟ್, ಶಿವಮೊಗ್ಗ ಮತ್ತು ತುಮಕೂರು ಅಂತ ಐತಿ, ಇದು ಸರಿಯಲ್ಲ. ಮುಂದಿನ ಪ್ರಶ್ನೆ. ವೈನೋಲಜಿ ಎಂದರೆ ವೈನ್ ತಯಾರಿಕಾ ಅಧ್ಯಯನ. ಈ ಕೆಳಗಿನವುಗಳಲ್ಲಿ ಯಾವುದು ರಾಷ್ಟ್ರೀಯ ಉದ್ಯಾನವನ? ಕಾಜಿರಂಗ ರಾಷ್ಟ್ರೀಯ ಉದ್ಯಾನ ಹೌದು. ಮಾನಸ ರಾಷ್ಟ್ರೀಯ ಉದ್ಯಾನವನ ಹೌದು. ನಂದಾದೇವಿ ರಾಷ್ಟ್ರೀಯ ಉದ್ಯಾನವನ, ಇವು 3 ರಾಷ್ಟ್ರೀಯ ಉದ್ಯಾನವನ ಆಗಿವೆ. ಸರಿಯಾದ ಉತ್ತರ ಇವುಗಳಲ್ಲಿ ಎಲ್ಲವೂ. ಕಾಜಿರಂಗ ಎಲ್ಲಿ ಕಂಡುಬರುತ್ತೆ? ಅಸ್ಸಾಂ. ಮಾನಸ ಅಸ್ಸಾಂ. ನಂದಾದೇವಿ ಉತ್ತರಾಖಂಡ. ಮುಂದಿನ ಪ್ರಶ್ನೆ. ರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರ ಎಲ್ಲಿದೆ? ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಎಲ್ಲಿ ಕಂಡುಬರುತ್ತದೆ ಅಂತ ಕೇಳಿದರೆ ಈ ಪ್ರಶ್ನೆ. ಸರಿಯಾದ ಉತ್ತರ ಆಯ್ಕೆ B ಮುಂಬೈ. ಮುಂದಿನ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಕೃಷ್ಣಾ ನದಿಯ ಉಪನದಿ ಯಾವುದು? ಸರಿಯಾದ ಉತ್ತರ ಇವುಗಳಲ್ಲಿ ಎಲ್ಲವೂ ಕೃಷ್ಣಾ ನದಿಯ ಉಪನದಿ. ಮಲಪ್ರಭಾ, ಘಟಪ್ರಭಾ, ಭೀಮಾ ಇವು 3 ಕೂಡ ಕೃಷ್ಣಾ ನದಿಯ ಉಪನದಿ. ಮುಂದಿನ ಪ್ರಶ್ನೆ. ದಾಲ್ ಸರೋವರ ಎಲ್ಲಿ ಕಂಡುಬರುತ್ತದೆ? ದಾಲ್ ಸರೋವರ ಜಮ್ಮು ಕಾಶ್ಮೀರದ ಶ್ರೀನಗರ. ಸರಿಯಾದ ಉತ್ತರ ಜಮ್ಮು ಕಾಶ್ಮೀರ. ಮುಂದಿನ ಪ್ರಶ್ನೆ 48ನೇ ಪ್ರಶ್ನೆ. ಇದು ಬಹಳ ಇಂಪಾರ್ಟೆಂಟು, ಯಾರು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಈ ಪ್ರಶ್ನೆ ಬಂದಾಗ. ಕಾವೇರಿ ನದಿ ನೀರು ಹಂಚಿಕೆ
ಸಮಸ್ಯೆ ಇರುವುದು ಇವುಗಳ ಮಧ್ಯೆ, ಯಾವ ರಾಜ್ಯಗಳ ಮಧ್ಯೆ ಕಾವೇರಿ ನೀರು ಹಂಚಿಕೆ ಸಮಸ್ಯೆ ಇದೆ ಎಂಬುದು ಈ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಕರ್ನಾಟಕ, ತಮಿಳುನಾಡು, ಕೇರಳ ಮತ್ತು ಪುದುಚೇರಿ 4 ರಾಜ್ಯಗಳಿಗೆ ಸಂಬಂಧಿಸಿದೆ. ಮುಂದಿನ ಪ್ರಶ್ನೆ, ಉದಯವಾಗಲಿ ಚೆಲುವ ಕನ್ನಡ ನಾಡು ಎಂಬ ಗೀತೆ ಬರೆದವರು? ಆಯ್ಕೆ ಬಿ ಹುಯಿಲಗೋಳ ನಾರಾಯಣ ರಾವ್. ಮುಂದಿನ ಪ್ರಶ್ನೆ, ಕರ್ನಾಟಕದ ಕುಲಪುರೋಹಿತರು ಯಾರು? ಆಲೂರು ವೆಂಕಟರಾಯರು ಕರ್ನಾಟಕ ಕುಲಪುರೋಹಿತರು. ಮುಂದಿನ ಪ್ರಶ್ನೆ 51ನೇ ಪ್ರಶ್ನೆ, ಇದು 2020ರಲ್ಲಿ ನಡೆದಂತಹ ಪರೀಕ್ಷೆ ಆಗಿದೆ. 2020ರ ಜನವರಿ 27ರಂದು ವಿಧಾನ ಪರಿಷತ್ತನ್ನು ರದ್ದುಗೊಳಿಸಿದ ರಾಜ್ಯ ಯಾವುದಂತ? ಆ ಕೀ ಆನ್ಸರಲ್ಲಿ ಆಂಧ್ರ ಪ್ರದೇಶ ಇದೆ, ಆದರೆ ಇನ್ನೂ ರದ್ದಾಗಿಲ್ಲ. ಆಂಧ್ರ ಪ್ರದೇಶ ಇನ್ನೂ ರದ್ದಾಗಿಲ್ಲ, ನೆನಪಿರ್ಬೇಕು ಸ್ನೇಹಿತರೆ, ನಿಮಗೆ ರದ್ದಾಗಿಲ್ಲ. ಮುಂದಿನ ಪ್ರಶ್ನೆ, ಕೋವಿಡ್-19 ವಿರುದ್ಧ ಹೋರಾಟಕ್ಕಾಗಿ ಕೇಂದ್ರ ಸರ್ಕಾರ ಯಾವ ನಿಧಿಯನ್ನು ಸ್ಥಾಪಿಸಿದೆ? ಸರಿಯಾದ ಉತ್ತರ PM ಕೇರ್ಸ್ ಫಂಡ್. ಆಯ್ಕೆ ಬಿ PM ಕೇರ್ಸ್ ಫಂಡ್. ಮುಂದಿನ ಪ್ರಶ್ನೆ 53ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಶೇಕಡಾವಾರು ಹೆಚ್ಚು ಇಂಗಾಲ ಅನಿಲವನ್ನು ಹೊಂದಿದೆ? ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಅಂಥ್ರಾಸೈಟ್. ಮುಂದಿನ ಪ್ರಶ್ನೆ 54ನೇ ಪ್ರಶ್ನೆ, ಸತೀಶ್ ಧವನ್ ಉಪಗ್ರಹ ಉಡಾವಣಾ ಕೇಂದ್ರ ಎಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಡಿ ಶ್ರೀಹರಿಕೋಟ. ಆಯ್ಕೆ ಡಿ ಶ್ರೀಹರಿಕೋಟ. ಶ್ರೀಹರಿಕೋಟ ಎಲ್ಲಿ ಕಂಡುಬರುತ್ತದೆ? ಇದು ಆಂಧ್ರ ಪ್ರದೇಶದಲ್ಲಿ ಕಂಡುಬರುತ್ತದೆ, ಆಂಧ್ರ ಪ್ರದೇಶ. ಹಾಗಾದರೆ ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಿಸಿದ ಇನ್ನೊಂದು ಪ್ರಶ್ನೆ ಉದ್ಭವ ಆಗುವುದು ಹೆಂಗಂದರೆ, 2ನೇ ಉಪಗ್ರಹ ಉಡಾವಣಾ ಕೇಂದ್ರ ಎಲ್ಲಿ ಸ್ಥಾಪಿಸಲಾಗುತ್ತಿದೆ ಎಂಬುದು ಕ್ವಶನ್ ಆದರೆ ತಮಿಳುನಾಡಿನ ಕುಲಶೇಖರ ಪಟ್ಟಣವಾಗಿದೆ. ಮುಂದಿನ ಪ್ರಶ್ನೆ 55ನೇ ಪ್ರಶ್ನೆ, ಈ ಕೆಳಗಿನ ರಾಜ್ಯಗಳಲ್ಲಿ ಯಾವುದು ಪಾಕಿಸ್ತಾನದೊಂದಿಗೆ ಗಡಿಯನ್ನು ಹೊಂದಿಲ್ಲ? ಗುಜರಾತ್ ಹೊಂದಿದೆ, ರಾಜಸ್ಥಾನ್ ಹೊಂದಿದೆ, ಪಂಜಾಬ್ ಹೊಂದಿದೆ. ಇವುಗಳಲ್ಲಿ ಯಾವುದಲ್ಲ. ಈ 3 ಸ್ಟೇಟು ಪಾಕಿಸ್ತಾನದೊಂದಿಗೆ ಗಡಿಯನ್ನು ಹಂಚಿಕೊಂಡಿವೆ. ಮುಂದಿನ ಪ್ರಶ್ನೆ 56ನೇ ಪ್ರಶ್ನೆ, ಮಜುಲಿ ದ್ವೀಪ ಇರುವ ನದಿ ಯಾವುದು? ಸರಿಯಾದ ಉತ್ತರ ಬ್ರಹ್ಮಪುತ್ರ. ಮಜುಲಿ ದ್ವೀಪ ಬ್ರಹ್ಮಪುತ್ರ. ಇದು ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಅಂತಂದರೆ ಅಸ್ಸಾಂ ರಾಜ್ಯ. ಮುಂದಿನ ಪ್ರಶ್ನೆ 57ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಪರೋಕ್ಷ ತೆರಿಗೆ? ಇದಕ್ಕೆ ಸರಿಯಾದ ಉತ್ತರ ಇವುಗಳಲ್ಲಿ ಎಲ್ಲವೂ ಕೂಡ ಇಂಡೈರೆಕ್ಟ್ ಟ್ಯಾಕ್ಸ್ ಆಗಿದೆ, ಪರೋಕ್ಷ ತೆರಿಗೆ ಆಗಿದೆ. ಮುಂದಿನ ಪ್ರಶ್ನೆ, ಇದು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟ ಪ್ರಶ್ನೆ ಆಗಿದೆ. ಇದಕ್ಕೆ ಸರಿಯಾದ ಉತ್ತರ 129. ಆಯ್ಕೆ ಬಿ. ಮುಂದಿನ ಪ್ರಶ್ನೆ, ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಡಿ 800%. ಮುಂದಿನ ಪ್ರಶ್ನೆ 60ನೇ ಪ್ರಶ್ನೆ, ಭಾರತವು ಒಂದು ಯಾವ ಅರ್ಥವ್ಯವಸ್ಥೆ ಎಂಬುದು ಈ ಪ್ರಶ್ನೆಯ ಅರ್ಥವಾಗಿದೆ. ಭಾರತವು ಆಯ್ಕೆ ಸಿ ಮಿಶ್ರ ಅರ್ಥವ್ಯವಸ್ಥೆಯಾಗಿದೆ. ಮುಂದಿನ ಪ್ರಶ್ನೆ, ಗೌತಮ ಬುದ್ಧನ ಇನ್ನೊಂದು ಹೆಸರು? ಸರಿಯಾದ ಉತ್ತರ ಆಯ್ಕೆ ಸಿ ಸಿದ್ಧಾರ್ಥ. ಮುಂದಿನ ಪ್ರಶ್ನೆ, ಔರಂಗಜೇಬನ ಪೂರ್ಣ ಹೆಸರೇನು? ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎ ಮಹಿನ್ ಉದ್ದೀನ್ ಮೊಹಮ್ಮದ್ ಔರಂಗಜೇಬ್. ಆಯ್ಕೆ ಎ ಸರಿಯಾದ ಉತ್ತರ ಆಯ್ಕೆ ಎ. ಮುಂದಿನ ಪ್ರಶ್ನೆ 63ನೇ ಪ್ರಶ್ನೆ, ಅಲಹಾಬಾದಿನಲ್ಲಿ ಕುಂಭಮೇಳ ಅಥವಾ ಜಾತ್ರೆಯನ್ನು ಮೊದಲ ಬಾರಿಗೆ ಪ್ರಾರಂಭಿಸಿದ ರಾಜ್ಯ ಯಾರು? ಸರಿಯಾದ ಉತ್ತರ ಆಯ್ಕೆ ಹರ್ಷವರ್ಧನ. ವರ್ಧನ ಮನೆತನದ ಹರ್ಷವರ್ಧನ. 64ನೇ ಪ್ರಶ್ನೆ, ವೇದಗಳ ಕಾಲದಲ್ಲಿ ಗ್ರಾಮದ ಮುಖ್ಯಸ್ಥನು ಯಾರು? ಸರಿಯಾದ ಉತ್ತರ ಆಯ್ಕೆ ಬಿ ಗ್ರಾಮಿಣಿ. ಇದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ದಸರಾ ಹಬ್ಬವನ್ನು ಕರ್ನಾಟಕ ರಾಜ್ಯದ ನಾಡ ಹಬ್ಬವಾಗಿ ಘೋಷಿಸಿದವರು ಯಾರು? ಸರಿಯಾದ ಉತ್ತರ ಆಯ್ಕೆ ಡಿ ಆಲೂರು ವೆಂಕಟರಾವ್. ಮುಂದಿನ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾದ ವರ್ಷ ಯಾವುದು? ಇದಕ್ಕೆ
ಸರಿಯಾದ ಉತ್ತರ ಆಯ್ಕೆ ಡಿ 1336 ಕ್ರಿಸ್ತ ಶಕ. ಮುಂದಿನ ಪ್ರಶ್ನೆ, ಮೈಸೂರಿನ ಒಡೆಯರ್ ರಾಜ ಕುಟುಂಬ ಈ ಕೆಳಗಿನ ಯಾವ ರಾಜ ಮನೆತನಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಯದುವಂಶ. ಇದು 1399ರಲ್ಲಿ ಸ್ಥಾಪನೆ ಆಯಿತು. ಮುಂದಿನ ಪ್ರಶ್ನೆ 68ನೇ ಪ್ರಶ್ನೆ, ಸ್ವಾತಂತ್ರ್ಯ ನಂತರ ಭಾರತೀಯ ಸೈನ್ಯ ವಶಪಡಿಸಿಕೊಂಡ ಮೊದಲ ಪ್ರಾಂತ್ಯ ಅಥವಾ ರಾಜ್ಯ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಸಿ ಹೈದರಾಬಾದ್. ಮುಂದಿನ ಪ್ರಶ್ನೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು? ಇದಕ್ಕೆ ಸರಿಯಾದ ಉತ್ತರ 69ನೇ ಪ್ರಶ್ನೆಗೆ ಸರಿಯಾದ ಉತ್ತರ WC ಬ್ಯಾನರ್ಜಿ 1885ರಲ್ಲಿ. ಮುಂದಿನ ಪ್ರಶ್ನೆ 70ನೇ ಪ್ರಶ್ನೆ, ಸ್ವರಾಜ್ಯ ಎಂಬ ಶಬ್ದವನ್ನು ಬಳಸಿದ ಮೊದಲ ಭಾರತೀಯ ಯಾರು? ಆಯ್ಕೆ ಸಿ ದಾದಾಬಾಯಿ ನವರೋಜಿ. 1906ರಲ್ಲಿ. ಮುಂದಿನ ಪ್ರಶ್ನೆ 71ನೇ ಪ್ರಶ್ನೆ, ವಾತಾವರಣದಲ್ಲಿ ನಾವು ಮೇಲಕ್ಕೆ ಹೋದಂತೆ ತಾಪಮಾನವು ಡ್ಯಾಶ್ ಏನಾಗುತ್ತದೆ ಅಂತ ಕೇಳಿದಾನೆ. ತಾಪಮಾನವು ಕಡಿಮೆಯಾಗುತ್ತದೆ. ಆಯ್ಕೆ ಬಿ ಕಡಿಮೆಯಾಗುತ್ತದೆ. ಮುಂದಿನ ಪ್ರಶ್ನೆ 72ನೇ ಪ್ರಶ್ನೆ, ಬಟ್ಟೆ ಅಥವಾ ಜವಳಿ ಉದ್ಯಮಕ್ಕೆ ಪ್ರಮುಖವಾದ ಕೇಂದ್ರ ಯಾವುದು ಅನ್ನುವುದು ಈ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಸೂರತ್. ಮುಂದಿನ ಪ್ರಶ್ನೆ 73ನೇ ಪ್ರಶ್ನೆ, ಕದಂಬ ಸಾಮ್ರಾಜ್ಯದ ರಾಜಧಾನಿ ಯಾವುದು? ಸರಿಯಾದ ಉತ್ತರ ಆಯ್ಕೆ ಸಿ ಬನವಾಸಿ. ಮುಂದಿನ ಪ್ರಶ್ನೆ 74ನೇ ಪ್ರಶ್ನೆ, ಜಗತ್ತಿನ ಅತ್ಯಂತ ಎತ್ತರವಾದ ಯುದ್ಧ ಭೂಮಿ ಯಾವುದು? ಸರಿಯಾದ ಉತ್ತರ ಸಿಯಾಚಿನ್. ಮುಂದಿನ ಪ್ರಶ್ನೆ, ಲಡಾಖ್ ಯಾವ ಥರದ ಮರುಭೂಮಿ ಎಂಬುದು ಈ ಪ್ರಶ್ನೆಯಾಗಿದೆ. 75ನೇ ಪ್ರಶ್ನೆ, ತಂಪಾದ ಮರುಭೂಮಿ. ಲಡಾಖ್ ಒಂದು ತಂಪಾದ ಕೋಲ್ಡ್ ಡೆಸರ್ಟ್. ಮುಂದಿನ ಪ್ರಶ್ನೆ, SIDBI ಅನ್ನು ವಿಸ್ತರಿಸಿ ಬರೆಯಿರಿ ಎಂಬುದು ಈ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ. ಈ ಪ್ರಶ್ನೆಗೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ 77ನೇ ಪ್ರಶ್ನೆ, ಕೋಕ್ ಮತ್ತು ಪೆಪ್ಸಿಯಂತಹ ತಂಪಾದ ಪಾನೀಯಗಳಲ್ಲಿ ಇರುವ ಅನಿಲ ಎಂಬುದು ಈ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಆಯ್ಕೆ ಬಿ ಇಂಗಾಲದ ಡೈಆಕ್ಸೈಡ್. ಮುಂದಿನ ಪ್ರಶ್ನೆ 78ನೇ ಪ್ರಶ್ನೆ, ಪ್ರಥಮ ಬಾರಿಗೆ ಭಾರತದ ರಾಷ್ಟ್ರೀಯ ಆದಾಯವನ್ನು ಅಂದಾಜಿಸಿದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಡಿ ದಾದಾಬಾಯಿ ನವರೋಜಿ 1867ರಲ್ಲಿ ಆದಾಯವನ್ನು ಅಂದಾಜಿಸಿದರು. ಮುಂದಿನ ಪ್ರಶ್ನೆ, ರಾಫೇಲ್ ವಿಮಾನ ತಯಾರಿಕೆಯನ್ನು ಮಾಡುವ ಡೆಸಾಲ್ಟ್ ಎಂಬ ಸಂಸ್ಥೆ ಯಾವ ದೇಶದಲ್ಲಿದೆ? ಡೆಸಾಲ್ಟ್ ಎಂಬ ಸಂಸ್ಥೆ ಫ್ರಾನ್ಸ್ ದೇಶದಲ್ಲಿ ಕಂಡುಬರುತ್ತದೆ. ಸರಿಯಾದ ಉತ್ತರ ಫ್ರಾನ್ಸ್. ಮುಂದಿನ ಪ್ರಶ್ನೆ 80ನೇ ಪ್ರಶ್ನೆ, ಸುಂದರ್ಬನ್ ಅರಣ್ಯವು ಭಾರತದ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಬೆಳೆಯನ್ನು ಬೆಳೆಯಲು ನೀರನ್ನು ತಡೆಹಿಡಿಯುವಿಕೆ ಅವಶ್ಯವಾಗಿದೆ? ಸರಿಯಾದ ಉತ್ತರ ಆಯ್ಕೆ ಬಿ ಅಕ್ಕಿ, ಭತ್ತ. ಮುಂದಿನ ಪ್ರಶ್ನೆ, ಎಲ್ಲ ಪೂರ್ಣ ಸಮಾಜವು ಎದುರಿಸುತ್ತಿರುವ ಮುಖ್ಯ ಆರ್ಥಿಕ ಸಮಸ್ಯೆ ಏನು ಎಂಬುದು ಈ ಪ್ರಶ್ನೆಯಾಗಿದೆ. ಆಯ್ಕೆ ಡಿ ಕೊರತೆ. ಸರಿಯಾದ ಉತ್ತರ ಕೊರತೆ. ಮುಂದಿನ ಪ್ರಶ್ನೆ 83ನೇ ಪ್ರಶ್ನೆ, ಕನಿಷ್ಠ ಬೆಂಬಲ ಬೆಲೆ ಎಂದರೇನು? ಸರಿಯಾದ ಉತ್ತರ ಹೆಚ್ಚುವರಿ. ಆಯ್ಕೆ ಬಿ ಹೆಚ್ಚುವರಿ. ಮುಂದಿನ ಪ್ರಶ್ನೆ 84ನೇ ಪ್ರಶ್ನೆ, ಬಂಡವಾಳಶಾಹಿತ್ವ ಎಂದರೇನು? ಇದಕ್ಕೆ ಸರಿಯಾದ ಉತ್ತರ ಬಂಡವಾಳದ ಮೇಲೆ ಖಾಸಗಿ ಸ್ವಾಮ್ಯದ
ಮಾಲೀಕತ್ವ ಆಯ್ಕೆ ಸಿ. ಸರಿಯಾದ ಉತ್ತರ ಆಯ್ಕೆ ಸಿ. ಮುಂದಿನ ಪ್ರಶ್ನೆ 85ನೇ ಪ್ರಶ್ನೆ. ಬಂಡವಾಳ ಹಿಂತೆಗೆತ ಎಂದರೆ? ಇದಕ್ಕೆ ಸರಿಯಾದ ಉತ್ತರ ಬಂಡವಾಳ ಸ್ವೀಕೃತಿ ಆಯ್ಕೆ ಸಿ. ಮುಂದಿನ ಪ್ರಶ್ನೆ 86ನೇ ಪ್ರಶ್ನೆ. ಭಾರತದಲ್ಲಿ ಮಕ್ಕಳ ಲಿಂಗಾನುಪಾತ ಕಡಿಮೆಯಾಗಲು ಕಾರಣ? ಸರಿಯಾದ ಉತ್ತರ ಹೆಣ್ಣು ಮಕ್ಕಳ ಭ್ರೂಣ ಹತ್ಯೆ ಆಯ್ಕೆ ಬಿ. ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ. ಶುದ್ಧ ಮಾರುಕಟ್ಟೆ ಆರ್ಥಿಕತೆಯು ಯಾರ ಬಯಕೆಗಳನ್ನು ಪೂರೈಸುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಗ್ರಾಹಕರ ಇಚ್ಛೆಗಳನ್ನು ಪೂರೈಸುತ್ತದೆ, ಬಯಕೆಗಳನ್ನು. ಮುಂದಿನ ಪ್ರಶ್ನೆ. ಸಂಪನ್ಮೂಲ ಎಂದರೆ? ಇದಕ್ಕೆ ಸರಿಯಾದ ಉತ್ತರ ಸರಕು ಮತ್ತು ಸೇವೆಗಳು ಎರಡೂ. ಹೌದು, ಸರಕು ಮತ್ತು ಸೇವೆ ಎರಡು. ಮುಂದಿನ ಪ್ರಶ್ನೆ. HYVP ಎಂದರೆ? ಇದಕ್ಕೆ ಸರಿಯಾದ ಉತ್ತರ ಹೈ ಈಲ್ಡಿಂಗ್ ವೆರೈಟೀಸ್ ಪ್ರೋಗ್ರಾಮ್. ಹೈ ಈಲ್ಡಿಂಗ್ ವೆರೈಟೀಸ್ ಪ್ರೋಗ್ರಾಮ್. ಸರಿಯಾದ ಉತ್ತರ ಆಯ್ಕೆ ಸಿ. ಮುಂದಿನ ಪ್ರಶ್ನೆ 90ನೇ ಪ್ರಶ್ನೆ. ಇದು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟ ಪ್ರಶ್ನೆ. 90ನೇ ಪ್ರಶ್ನೆ ಆಗಿದ್ದು ಇದಕ್ಕೆ ಸರಿಯಾದ ಉತ್ತರ 12%. 12%. ಮುಂದಿನ ಪ್ರಶ್ನೆ. ನೇರ ತೆರಿಗೆಯನ್ನು ಈ ಕೆಳಗಿನ ಯಾವುದರ ಮೇಲೆ ವಿಧಿಸುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ವ್ಯಕ್ತಿಗತವಾಗಿ ಮತ್ತು ಕಾರ್ಪೊರೇಷನ್ಗಳು ಆಯ್ಕೆ ಡಿ. ಸರಿಯಾದ ಉತ್ತರ ಆಯ್ಕೆ ಡಿ. ಮುಂದಿನ ಪ್ರಶ್ನೆ. ಇದು ಮೆಂಟಲ್ ಎಬಿಲಿಟಿ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಸಿ 1:4. ಮುಂದಿನ ಪ್ರಶ್ನೆ. ಇದು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಿರುವ ಪ್ರಶ್ನೆಯಾಗಿರುವುದರಿಂದ ಇದಕ್ಕೆ ಸರಿಯಾದ ಉತ್ತರ 38191. ಸರಿಯಾದ ಉತ್ತರ ಆಯ್ಕೆ ಬಿ. ಮುಂದಿನ ಪ್ರಶ್ನೆ. ಇದು ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಿಸಿದ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ 3.33%. ಮುಂದಿನ ಪ್ರಶ್ನೆ. ಇದು ಮಾನಸಿಕ ಸಾಮರ್ಥ್ಯದ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ 22. ಮುಂದಿನ ಪ್ರಶ್ನೆ. ಇದು ಮಾನಸಿಕ ಸಾಮರ್ಥ್ಯದ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಸಿ 110. ಮುಂದಿನ ಪ್ರಶ್ನೆ. ಇದು ಮಾನಸಿಕ ಸಾಮರ್ಥ್ಯದ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎ. ಮುಂದಿನ ಪ್ರಶ್ನೆ 98ನೇ ಪ್ರಶ್ನೆ. ಕರ್ನಾಟಕದಲ್ಲಿ ಮೆಕ್ಕೆಜೋಳ ಟೆಕ್ನಾಲಜಿ ಪಾರ್ಕನ್ನು ಸ್ಥಾಪಿಸಬೇಕೆಂದಿರುವ ಸ್ಥಳ? ಸರಿಯಾದ ಉತ್ತರ ರಾಣೆಬೆನ್ನೂರು. ಇದು ಹಾವೇರಿ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಮುಂದಿನ ಪ್ರಶ್ನೆ. ಇದು 2019ರ ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಿಸಿದ ಪ್ರಶ್ನೆ. ICC 2019ರ ಸ್ಪಿರಿಟ್ ಆಫ್ ಕ್ರಿಕೆಟ್ ಪ್ರಶಸ್ತಿ ಪಡೆದವರು ವಿರಾಟ್ ಕೊಹ್ಲಿ. ಇದು ಪ್ರಚಲಿತ ಸಂಬಂಧ 2019ರಲ್ಲಿ ಸಂಬಂಧಪಟ್ಟಿರೋದು ಇದು. ಮುಂದಿನ ಪ್ರಶ್ನೆ 100ನೇ ಪ್ರಶ್ನೆ ಮತ್ತು ಕೊನೆಯ ಪ್ರಶ್ನೆ. ಸ್ವಚ್ಛ ಭಾರತ ಮಿಷನ್ ಯಾವ ಅಂಶಗಳನ್ನು ಒಳಗೊಂಡಿದೆ? ಇದಕ್ಕೆ ಸರಿಯಾದ ಉತ್ತರ ವೈಯಕ್ತಿಕ ಶೌಚಾಲಯಗಳು, ಸಮುದಾಯ ಶೌಚಾಲಯಗಳು, ಘನತ್ಯಾಜ್ಯ ನಿರ್ವಹಣೆ ಇವುಗಳಲ್ಲಿ ಎಲ್ಲವೂ. ಸ್ನೇಹಿತರೆ, ಹೀಗೆ 125 ಪ್ರಶ್ನೆಗಳ ಸರಣಿಯನ್ನು ಮುಂದುವರಿಸೋಣ. ಕರ್ನಾಟಕ ಸ್ಟೇಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ನಡೆಸಿರುವ ಈ ಎಲ್ಲ ಪ್ರಶ್ನೆ ಪತ್ರಿಕೆಯನ್ನು ಕ್ರೋಢೀಕರಿಸಿ ವಿಡಿಯೋ ಮುಖಾಂತರ ಎಲ್ಲರಿಗೂ ತಲುಪಿಸಬೇಕೆಂಬುದು ನನ್ನ ಗುರಿಯಾಗಿದ್ದು, ಮುಂದಿನ ಪ್ರಶ್ನೆ ಪತ್ರಿಕೆಯನ್ನು ಆದಷ್ಟು ಬೇಗ ವಿವರಣೆ ಸಮೇತವಾಗಿ ನಿಮ್ಮ ಮುಂದೆ ತರುತ್ತೇನೆ. ಈ ಪ್ರಶ್ನೆ ಪತ್ರಿಕೆ ನಿಮಗೆ ಇಷ್ಟವಾದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.